ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಬೆಳಗಿನ ಜಾವದಲ್ಲಿ ನಾವೊಂದು ವಾಕ್ಯವನ್ನು ಓದಿಕೊಳ್ಳೋಣ. ನ್ಯಾಯಸ್ಥಾಪಕರು 16ನೇ ಅಧ್ಯಾಯ ವಚನ 4. ಅನಂತರ ಸಂಸೋನನು ಸೋರೆಕ್ ತಗ್ಗಿನಲ್ಲಿ ವಾಸವಾಗಿದ್ದ ದೆಲೀಲಾ ಎಂಬ ಹೆಸರುಳ್ಳ ಒಬ್ಬ ಸ್ತ್ರೀಯಲ್ಲಿ ಮೋಹಿತನಾದನು. ಆಮೆನ್, ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವಿರುವಂಥ ಈ ಭೂಮಿ, ನಮ್ಮ ಸುತ್ತಮುತ್ತಲೂ ನಡೆಯುತ್ತಿರುವಂಥ ಕೆಲವು ಘಟನೆಗಳು ಮತ್ತು ನಮ್ಮ ಕಣ್ಣಿಗೆ ಬೀಳುತ್ತಿರುವಂಥ ಅನೇಕ ಪಾಪದ ಕೃತ್ಯಗಳು. ಅಂದರೆ ದೇವಜನರೇ, ಈ ದಿನಗಳಲ್ಲಿ ನಾವು ನೋಡುವಾಗ ಭಯಂಕರವಾಗಿ ಈ ಭೂಮಿಯ ಮೇಲೆ ಪಾಪ, ವ್ಯಭಿಚಾರ, ಮೋಹ, ಆಸೆ, ಇಚ್ಛೆ, ಕಾಮ ಅನ್ನೋದು ಈಗ ಎಲ್ಲ ಕಡೆಯಲ್ಲಿ ಭಯಂಕರವಾಗಿ ನಡೆದುಕೊಂಡಿದೆ. ಕಾರಣ, ಈ ಸೈತಾನ ಆದವನು ಭಯಂಕರವಾದಂಥ ಕಾಮಾಭಿಲಾಷೆಗಳಲ್ಲಿ ಇವತ್ತು ಹೆಣ್ಣು ಗಂಡು, ದೊಡ್ಡವರು ಚಿಕ್ಕವರು, ವಯಸ್ಸಿನ ಮಿತಿಗಳಿಲ್ಲದೆ, ಸಂಬಂಧಗಳ ಅರ್ಥ ಗೊತ್ತಿಲ್ಲದೆ ಇರುವಂಥ ಈ ದಿನಗಳಲ್ಲಿ ಸುಮಾರು ಎಲ್ಲ ಕಡೆಗಳಿಂದಲೂ ನಾವು ಕೇಳುತ್ತಿರೋದು ಇವತ್ತು ವ್ಯಭಿಚಾರ ಪಾಪಗಳು, ಅತ್ಯಾಚಾರದ ಪಾಪಗಳು, ಭಯಂಕರವಾದ ಮೋಹ, ಇಚ್ಛೆ, ಸ್ಕೂಲ್ಗೆ ಹೋಗೋ ಮಕ್ಕಳಿಂದ ಹಿಡಿದು ಕಾಲೇಜ್ಗೆ ಹೋಗೋ ಮಕ್ಕಳಿಂದ ಹಿಡಿದು ಕಂಪನಿಗಳಲ್ಲಿ ಕೆಲಸ ಮಾಡೋರು, ಅನೇಕರ ಮಧ್ಯದಲ್ಲಿ ಇವತ್ತು ಏನು ನಡೀತಾ ಇದೆ, ಪಾಪಗಳು ನಡೀತಾ ಇದೆ. ದೇವರು ಪಾಪಿಯನ್ನು ಪ್ರೀತಿ ಮಾಡುತ್ತಾನೆ ಹೊರತು ಪಾಪವನ್ನು ದ್ವೇಷಿಸುವಂಥ ದೇವನಾಗಿದ್ದಾನೆ. ಯೇಸು ಸ್ವಾಮಿ ಮಹಾಪರಿಶುದ್ಧವಾದ ದೇವರು. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಸಂಸೋನನು ದೇವರಿಂದ ಪ್ರತಿಷ್ಠನಾದವನು, ದೇವರಿಂದ ಅಭಿಷೇಕಿಸಲ್ಪಟ್ಟವನು, ದೇವರ ಕರೆಯುವಿಕೆಗೆ ಮೇರೆಗೆ ಆತನನ್ನು ದೇವರು ಈ ಭೂಮಿಯಲ್ಲಿ ತಂದೆ ತಾಯಿಗಳಿಗೆ ಮಗನಾಗಿ ನ್ಯಾಯಸ್ಥಾಪಕರು, ಅಂದರೆ ಇಸ್ರಾಯೇಲ್ ಜನಗಳ ಮಧ್ಯದಲ್ಲಿ ನ್ಯಾಯಸ್ಥಾಪಕನಾಗಿ ಇಸ್ರಾಯೇಲ್ ಜನಗಳ ವ್ಯಾಜ್ಯಗಳನ್ನು ಬಗೆಹರಿಸುವನಾಗಿ ಇರಬೇಕಾದಂಥ ಸಂಸೋನನು ಆತ ಏನು ಮಾಡ್ತಾನೆ, ಆಸೆಗೆ ಬೀಳ್ತಾನೆ. ಆಸೆ ಅಂದರೆ ಕಣ್ಣಿನ ಆಸೆ. ಈ ಕಣ್ಣಿನ ಆಸೆ ಅನ್ನೋದು ಎಂಥವರನ್ನು ಬೇಕಾದರೂ ಏನು ಮಾಡುತ್ತೆ, ಅದು ಪಾಪದಲ್ಲಿ ಬೀಳಿಸ್ಬಿಡುತ್ತೆ. ಸಂಸೋನು ಪ್ರತಿಷ್ಠಿಸಲ್ಪಟ್ಟವನು, ಅಭಿಷೇಕಿಸಲ್ಪಟ್ಟವನು ಮತ್ತು ದೇವರಿಂದ ಕರೆಯಲ್ಪಟ್ಟವನು. ಈತ ಏನು ಮಾಡ್ತಾನೆ, ದೇವರಿಗೆ ನಾಜೀರನ್ ಅಂದರೆ ದೇವರು ಆತನು ಹುಟ್ಟುವುದಕ್ಕಿಂತ ಮುಂಚೆಯೇ ತಂದೆ ತಾಯಿಗಳಿಗೆ ತಿಳಿಸ್ತಾನೆ, ನಿನ್ನ ಮಗ ಹೀಗೆ ಬೆಳಿಬೇಕು, ನಿನ್ನ ಮಗ ಇದನ್ನು ತಿನ್ನಬೇಕು, ಇದನ್ನು ಕುಡಿಬೇಕು, ಇದನ್ನು ಮುಟ್ಟಬಾರ್ದು, ಇದರ ಬಳಿಗೆ ಹೋಗಬಾರ್ದು. ಈ ರೀತಿಯಾಗಿ ದೇವರು ಎಲ್ಲ ವಿವರವಾಗಿ ತಂದೆ ತಾಯಿಗಳಿಗೆ ತಿಳಿಸ್ತಾನೆ. ಆದರೆ ತಂದೆ ತಾಯಿಗಳು ಏನು ಮಾಡ್ತಾರೆ, ತನ್ನ ಮಗನ ಅದೇ ರೀತಿಯಾಗಿ ಬೆಳೆಸ್ತಾರೆ, ದೇವರ ಭಯದಲ್ಲಿ ಭಕ್ತಿಯಲ್ಲಿ ಬೆಳೆಸ್ತಾರೆ. ಸಂಸೋನು ಬೆಳೆದು ದೊಡ್ಡವನಾಗುವ ತನಕ ಆತ ಏನು ಮಾಡ್ತಾನೆ, ತಂದೆ ತಾಯಿಗಳ ಕೈ ಕೆಳಗೆ ಅಧೀನನಾಗಿ ತಂದೆ ತಾಯಿಗಳು ಹೇಳಿದ ಹಾಗೆ ಆತನು ನಡ್ಕೊಳ್ತಾನೆ. ಆದರೆ ಆತನಿಗೆ ಒಂದು ವಯಸ್ಸು ಬಂದಾಗ, ಅಂದರೆ ಅವನು ದೊಡ್ಡವನಾಗ್ತಾನೆ, ಬೆಳೆದು ದೊಡ್ಡವನಾದಾಗ ಆತ ಏನು ಮಾಡ್ತಾನೆ, ಒಂದು ದಿನ ತಿಮ್ನಾ ಊರಿಗೆ ಹೋಗ್ತಾನೆ. ತಿಮ್ನಾ ಊರಿಗೆ ಹೋಗಿ ಒಂದು ಹೆಣ್ಣನ್ನು ನೋಡ್ತಾನೆ. ಒಂದು ಹೆಣ್ಣನ್ನು ನೋಡಿದ ತಕ್ಷಣ ಆತನಿಗೇನಾಗುತ್ತೆ, ಆಸೆ ಬಂದ್ಬಿಡುತ್ತೆ, ಆಕೆ ಮೇಲೆ ಮೋಹ ಬಂದ್ಬಿಡುತ್ತೆ. ನೋಡ್ರಿ, ಪ್ರತಿಷ್ಠಿಸಲ್ಪಟ್ಟವನು, ಅಭಿಷೇಕಿಸಲ್ಪಟ್ಟವನು, ದೇವರಿಂದ ಕರೆಯಲ್ಪಟ್ಟವನು ಮತ್ತು ನ್ಯಾಯಸ್ಥಾಪಕನು ಈತನು. ಆದರೆ ಈತನ ನಾಜೀರನು, ಆ ವ್ರತ ಮುಗಿಯುವ ತನಕ ಆತನು ಏನು ಮಾಡಬಾರ್ದು. ಆದರೆ ಈತ ಏನು ಮಾಡ್ತಾನೆ, ತಂದೆ ತಾಯಿಗಳ ಹತ್ರ ಬಂದು ಹೇಳ್ತಾನೆ, ಅಮ್ಮ, ನಾನು ಒಂದು ಊರಿಗೆ ಹೋಗಿದ್ದೆ, ಆ ಊರಿನಲ್ಲಿ ಒಂದು ಹೆಣ್ಣನ್ನು ನಾನು ನೋಡಿದ್ದೀನಿ, ನಾನು ಆಕೆನ ಮದುವೆ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ತಂದೆ ತಾಯಿಗಳು ಹೇಳ್ತಾರೆ, ಫಿಲಿಸ್ಟಿಯರಲ್ಲಿ ನಾವು ಹೆಣ್ಣುಗಳನ್ನು ತಂದುಕೊಳ್ಳಬಾರ್ದು, ನಮ್ಮ ಸಂಬಂಧಿಕರೇ ಇದ್ದಾರಲ್ವ, ಅವರಲ್ಲಿ ಬೇಕಾದ್ರೆ ನೀನು ಮದುವೆ ಮಾಡ್ಕೋಬೋದು ಅಂದ್ಬಿಟ್ಟು ತಂದೆ ತಾಯಿಗಳು ಹೇಳ್ತಾರೆ. ಆದರೆ ಇವನು ಏನು ಮಾಡ್ತಾನೆ, ಅವಳ ಮೇಲೆ ಆಸೆ, ಅಂದರೆ ಕಣ್ಣಲ್ಲಿ ನೋಡ್ತಾನೆ, ಆಸೆ ಹುಟ್ಟುಬಿಡುತ್ತೆ ಅವನಿಗೆ. ಆಸೆ ಹುಟ್ಟಿದ ತಕ್ಷಣ ಇಲ್ಲ, ನಾನು ಆಕೆನೇ ಮದುವೆ ಮಾಡ್ಕೋಬೇಕು ಅಂದ್ಬಿಟ್ಟು ಆತ ಏನು ಮಾಡ್ತಾನೆ, ತಂದೆ ತಾಯಿನ ಜೊತೆಯಲ್ಲಿ ಕರ್ಕೊಂಡು ಆತನು ಹೋಗ್ತಾನೆ, ಹೆಣ್ಣು ನೋಡೋದಕ್ಕೆ ಹೋಗ್ತಾನೆ.
ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಇವತ್ತು ನೋಡುವಾಗ ಈ ಜನ್ರೇಷನ್ ಅಂದರೆ ಈಗಿನ ಈ ಕಾಲದಲ್ಲಿ ನಾವು ನೋಡುವಾಗ ಅನೇಕರು ತಂದೆ ತಾಯಿಗಳ ಮಾತನ್ನು ಕೇಳಿದಿರ, ದೊಡ್ಡವರ ಮಾತನ್ನು, ಅವರ ಮಾರ್ಗವನ್ನು ಅನುಸರಿಸ್ದಿರ, ತನ್ನ ಮನಸ್ಸಿಗೆ ಬಂದ ಹಾಗೆ, ತನ್ನ ಕಣ್ಣಿಗೆ ಸರಿ ತೋಚಿದ ಹಾಗೆ ಅವ್ರೇನು ಮಾಡ್ತಾರೆ, ಇವತ್ತು ಮದುವೆಗಳನ್ನ ಮಾಡ್ಕೊಳ್ತಾರೆ, ಮತ್ತು ಅನೇಕರು ಪ್ರೀತಿ ಮಾಡ್ತಾರೆ. ಇದೆಲ್ಲ ಸ್ವಲ್ಪ ಕಾಲ ಮಾತ್ರ. ಆದರೆ ದೇವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಅನ್ಯ ಜನಗಳಲ್ಲಿ ನಾವು ಹೆಣ್ಣನ್ನು ಕೊಡಲೂಬಾರ್ದು, ಹೆಣ್ಣನ್ನು ತಗೊಳ್ಳೂಬಾರ್ದು. ಈತ ನ್ಯಾಯಸ್ಥಾಪಕ ಇಸ್ರಾಯೇಲನು. ಫಿಲಿಸ್ಟಿಯರು ಬಂದು ದೇವರಿಗೆ ವಿರೋಧವಾದವರು. ಇವರಲ್ಲಿ ಈತನು ಹೆಣ್ಣು ತಗೊಳ್ಳೋದಾಗಲಿ ಹೆಣ್ಣು ಕೊಡೋದಾಗಲಿ ಮಾಡಬಾರ್ದು, ಇದು ದೇವರಿಗೆ ವಿರುದ್ಧ, ಇದನ್ನು ಮಾಡಬಾರ್ದು. ಆದರೆ ಈತ ಏನು ಮಾಡ್ತಾನೆ, ಕಣ್ಣಿನ ಆಸೆಗೆ ಒಳಬಿದ್ದು ತನ್ನ ಪ್ರತಿಷ್ಠೆಯನ್ನು ಮರೆತು, ಕರ್ತನು ನನ್ನಲ್ಲಿ ಅಭಿಷೇಕ ಇಟ್ಟಿದ್ದಾನೆ ಎಂಬುದನ್ನು ಮರೆತು ಆತ ಏನು ಮಾಡ್ತಾನೆ, ಮದುವೆ ಮಾಡ್ಕೊಳ್ಳೋಕ್ಕೆ ಒಪ್ಕೊಳ್ತಾನೆ. ಹಾಲೆಲೂಯಾ. ಇವತ್ತು ಅನೇಕರು ಕರ್ತನಲ್ಲಿರೋರು, ರಕ್ಷಣೆ ಹೊಂದಿದವರು, ಅಭಿಷೇಕ ಹೊಂದಿದವರು, ದೇವರ ಸೇವೆಗೆ ನೇಮಿಸಲ್ಪಟ್ಟವರು, ಕರೆಯಲ್ಪಟ್ಟವರು, ಇವರ ಜೀವಿತದಲ್ಲಿ ನಾವು ನೋಡುವಾಗ ಕರ್ತನ ಚಿತ್ತ ಇವರು ತಿಳ್ಕೊಳ್ಳೋದಿಲ್ಲ, ಕರ್ತನ ಮಾತನ್ನು ಸಹ ಇವರು ಕೇಳೋದಿಲ್ಲ. ಅವ್ರು ಏನು ಮಾಡ್ತಾರೆ, ತನ್ನ ಮನಸ್ಸಿಗೆ, ತನ್ನ ಕಣ್ಣಿಗೆ, ಅಂದರೆ ಸೌಂದರ್ಯ, ಈಗಿನ ಕಾಲದಲ್ಲಿ ನೋಡುವಾಗ ಈ ಸೌಂದರ್ಯಗಳು, ಈ ಮೇಕಪ್ಗಳು, ಈ ಬಣ್ಣಗಳು ಇವತ್ತು ಏನು ಮಾಡ್ತಾ ಇದೆ, ಅನೇಕರನ್ನು ಬೀಳಿಸ್ತಾ ಇದೆ. ಈ ಪಾಪದಲ್ಲಿ ಬೀಳಿಸಿ ಅನೇಕರು ದೇವರನ್ನು ಬಿಟ್ಟು ಹೋಗುವಂಥ ಮಟ್ಟಿಗೆ ಇವರೇನು ಮಾಡ್ತಾರೆ, ಈ ಪಾಪಕ್ಕೆ ತಮ್ಮನ್ನು ಒಪ್ಪಿಸ್ಕೊಟ್ಬಿಡ್ತಾರೆ. ಆದರೆ ಪ್ರೀತಿಯ ದೇವಜನರೇ, ಕರ್ತನು ನಮ್ಮನ್ನು ಕರೆದಿರೋದು ಆತನ ಪರಿಶುದ್ಧವಾದ ಮಾರ್ಗದಲ್ಲಿ ನಡೆದು ಪವಿತ್ರತೆಯಿಂದ ಜೀವಿಸಿ, ಕರ್ತನು ನಮಗೆ ಕೊಟ್ಟಿರುವಂಥ ಈ ಚಿತ್ತವನ್ನು ನಾವು ಮುಗಿಸುವ ತನಕ. ಅಂದರೆ ಒಂದು ಸಮಯ ಇಟ್ಟಿರ್ತಾನೆ, ಮದುವೆಗೆ ಒಂದು ಸಮಯ. ಈಗ ನಾವು ನೋಡ್ಬೋದು ಪ್ರಸಂಗಿಯಲ್ಲಿ ಎಲ್ಲದಕ್ಕೂ ಒಂದೊಂದು ಸಮಯ ದೇವರು ಇಟ್ಟಿದ್ದಾನೆ. ಆ ರೀತಿಯಾಗಿ ನಾವು ಕರ್ತನಲ್ಲಿ ನಾವೇನು ಮಾಡಬೇಕು, ಮೊದಲು ಪ್ರಾರ್ಥನೆ ಮಾಡಬೇಕು. ತಂದೆ ತಾಯಿಗಳಾದವರು ತನ್ನ ಮಕ್ಕಳನ್ನು ಬೆಳೆಸುವಾಗ, ತನ್ನ ಮಕ್ಕಳು ದೊಡ್ಡವರಾದ ಮೇಲೆ ಆ ಮಕ್ಕಳು ಯಾವ ರೀತಿ ಬೆಳಿಬೇಕು, ಯಾವ ರೀತಿ ಆ ಮಕ್ಕಳನ್ನ ನಾವು ಬೆಳೆಸ್ಬೇಕೆಂಬುದನ್ನು ತಂದೆ ತಾಯಿಗಳು ದೇವರ ಹತ್ರ ಕೂತ್ಕೊಂಡು ದೇವರ ಹತ್ರ ಕೇಳಬೇಕು. ದೇವರು ಹೇಳ್ಕೊಡ್ತಾನೆ, ಪ್ರತಿಯೊಬ್ಬರಿಗೆ ಹೇಳ್ಕೊಡ್ತಾನೆ ತನ್ನ ಮಕ್ಕಳನ್ನ ಯಾವ ರೀತಿ ಬೆಳೆಸ್ಬೇಕಂತ. ಆದರೆ ಇವತ್ತು ಮಕ್ಕಳ ಮೇಲಿನ ಪ್ರೀತಿ ತಂದೆ ತಾಯಿಗಳನ್ನ ಮರೆ ಮಾಡಿಬಿಡುತ್ತೆ. ಈ ಮಕ್ಕಳು ಏನು ಮಾಡ್ತಾರೆ, ಈ ರೀತಿಯಾಗಿ ಮದುವೆಗಳು ಮಾಡ್ಕೊಳ್ಳೋದು. ಅನೇಕರು ಈ ರೀತಿಯಾಗಿ ಮಾಡಿ ಏನು ಮಾಡ್ತಾರೆ, ಕರ್ತನ ಚಿತ್ತವನ್ನು ಮೀರಿ, ವಾಕ್ಯವನ್ನು ಮೀರಿ ಇವ್ರೇನು ಮಾಡ್ತಾರೆ, ಮದುವೆಗಳು ಮಾಡ್ಕೊಂಡ್ಬಿಡ್ತಾರೆ. ಮದುವೆ, ದೇವ್ರು ಯಾಕೆ ನಮ್ಮನ್ನು ಕರೆದಿದ್ದಾನೆ, ದೇವ್ರು ಯಾಕೆ ನಮಗೆ ಈ ಸೇವೆ ಕೊಟ್ಟಿದ್ದಾನೆ, ದೇವ್ರು ಯಾಕೆ ನನ್ನನ್ನು ರಕ್ಷಿಸಿದ್ದಾನೆ, ಯಾಕೆ ನನ್ನನ್ನು ಅಭಿಷೇಕ ಮಾಡಿದ್ದಾನೆ, ಇದನ್ನು ಮರ್ತು ಬಿಡ್ತಾರೆ. ಆದರೆ ಈ ಮದುವೆ ವಿಷಯಗಳು ಬರುವಾಗ ಏನು ಮಾಡ್ತಾರೆ, ತನ್ನಿಷ್ಟ ಬಂದಾಗೆ ಅಪ್ಪ ಅಮ್ಮ ಅವರು ಹೇಳೋ ಮಾತನ್ನು ಕೇಳಲ್ಲ, ಸಂಬಂಧಿಕರು ಹೇಳೋ ಮಾತನ್ನು ಕೇಳಲ್ಲ, ಸೇವಕರು ಹೇಳೋ ಮಾತನ್ನು ಕೇಳಲ್ಲ. ಯಾರ ಮಾತನ್ನು ಕೇಳಿದರೆ ಇವರು ಏನು ಮಾಡ್ತಾರೆ, ಮದುವೆಗಳು ಮಾಡ್ಕೊಳ್ತಾರೆ. ಮದುವೆ ಮಾಡ್ಕೊಂಡ ಆದಮೇಲೆ ಏನು ಮಾಡ್ತಾರೆ, ಸ್ವಲ್ಪ ದಿನದ ಮಟ್ಟಿಗೆ ಮಾತ್ರ ಈ ಜೀವನ, ಈ ಸುಖ ಸಂತೋಷ ಇದೆಲ್ಲ ಸ್ವಲ್ಪ ದಿನದ ಮಟ್ಟಿಗೆ ಮಾತ್ರ. ಇದು ಸಂಸೋನ್ ಜೀವಿತದಲ್ಲಿ ನಡೆದೇ ಹೋಯಿತು. ಯೌವನಸ್ಥ ಸಂಸೋನನು, ಕರ್ತನ ಬಲ, ಕರ್ತನ ಅಭಿಷೇಕ ಸಂಸೋನ್ ಮೇಲೆ ಇತ್ತು, ಮಹಾಬಲಶಾಲಿ. ಆದರೆ ಈತ ಏನು ಮಾಡ್ತಾನೆ, ತನ್ನ ಬಲನೆಲ್ಲ ಕಳ್ಕೊತಾನೆ. ಒಂದು ಹೆಣ್ಣನ್ನು ನೋಡಿ ಮೋಹಗೊಂಡು ಆತನಲ್ಲಿ ಈತ ಏನು ಮಾಡ್ತಾನೆ, ಕರ್ತನನ್ನು ಮರೆತು ತನ್ನ ಬಲವನ್ನೆಲ್ಲ ಕಳೆದುಕೊಂಡು ಆತ ಏನೂ ಇಲ್ಲದವನಾಗಿ ಕೊನೆಗೆ ಫಿಲಿಷ್ಟಿಯರ ಕೈಗಳಲ್ಲಿ ಸಿಕ್ಕಿ ಬೀಳ್ತಾನೆ. ಪ್ರೀತಿಯುಳ್ಳ ದೇವಜನರೇ, ಇವತ್ತು ಈ ಸೈತಾನಾದವನು ಆಸೆಗಳನ್ನು ತೋರಿಸ್ತಾನೆ, ಲೋಕನ ತೋರಿಸ್ತಾನೆ, ವೈಭವವನ್ನು ತೋರಿಸ್ತಾನೆ, ಸೌಂದರ್ಯನ ತೋರಿಸ್ತಾನೆ. ಅನೇಕರನ್ನು ತೋರಿಸಿ ದೇವರ ಚಿತ್ತವನ್ನು ಮೀರಿ ಹೋಗುವ ಹಾಗೆ ಇವತ್ತು ಮಾಡಿಕೊಂಡಿದ್ದಾನೆ. ಹಾಲೆಲೂಯ, ಸ್ತೋತ್ರ, ದೇವನಾಮಕ್ಕೆ ಮಹಿಮುಂಟಾಗಲಿ. ನಾವು ದೇವರ ಮಕ್ಕಳು, ಈ ರೀತಿಯಾಗಿ ನಾವು ಹೋಗಬಾರ್ದು. ಕರ್ತನ ಚಿತ್ತ ಏನೆಂಬುದನ್ನು ನಾವು ತಿಳಿದುಕೊಂಡು ಮಾಡಬೇಕೇ ಹೊರತು ನಾವು ಮುಂದಿನ ಹೆಜ್ಜೆ ಇಡಬಾರ್ದು. ನಾವೀಗ ಈ ರೀತಿಯಾಗಿ ಈ ವಾಕ್ಯವನ್ನು ನಾವು ಓದಿಕೊಂಡಿದ್ದೀವಿ. ಆದರೆ ದೇವರ ನಾಮಕ್ಕೆ ದೂಷಣೆ ತರುವಂಥ ಮಾತುಗಳನ್ನು, ದೇವರ ನಾಮಕ್ಕೆ ದೂಷಣೆ ತರುವಂಥ ಜೀವಿತನ ನಾವು ಜೀವಿಸ್ತೀರ, ಕರ್ತನಿಗೆ ಏನೆಂಬುದನ್ನು ತಿಳಿದುಕೊಂಡು ನಾವು ಜೀವಿಸಬೇಕು. ಹಾಲೆಲೂಯ. ಈ ಬೆಳಗಿನ ಜಾವದಲ್ಲಿ ದೇವರು ಕೊಟ್ಟಿರುವಂಥ ಈ ವಾಕ್ಯವನ್ನು ಕೇಳಿದಂಥ ನಿಮ್ಮೆಲ್ಲರನ್ನು ದೇವರ ಆಶೀರ್ವದಿಸುವಾಗೆ ಈಗ ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಹಾಲೆಲೂಯ. ಸ್ತೋತ್ರ ಸ್ವಾಮಿ, ಸ್ತೋತ್ರ ಕರ್ತಾವೆ, ಪರಿಶುದ್ಧನು ಪವಿತ್ರನು ಆಗಿರುವಂಥ ನನ್ನ ಪರಲೋಕದ ತಂದೆಯಾದ ದೇವರೇ, ಒಳ್ಳೆಯ ಸಮಯಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸಿ
ಅಪ್ಪ, ಕೇಳಿರುವಂಥ ಈ ವಾಕ್ಯವನ್ನು ದೇವರೇ ಪ್ರತಿಯೊಬ್ಬೊಬ್ಬರು ಸ್ವಾಮಿ ತಮ್ಮ ಜೀವಿತಗಳಲ್ಲಿ ಅಳವಡಿಸಿಕೊಂಡು ಅಯ್ಯ ನಿನ್ನ ಚಿತ್ತ ಏನೆಂಬುದನ್ನು ತಿಳಿದುಕೊಂಡು ಈ ಮಾಯವಾದ ಲೋಕದಲ್ಲಿ ಪರಿಶುದ್ಧವಾಗಿ ಜೀವಿಸಿ ಪವಿತ್ರವಾದ ಮಾರ್ಗದಲ್ಲಿ ನಡೆದು ದೇವರೇ ನಿನ್ನ ಮೆಚ್ಚುವಂಥ ಕರ್ತನೆ ಕಾರ್ಯಗಳನ್ನು ಮಾಡೋದಕ್ಕೆ ಸಹಾಯ ಮಾಡು. ದೇವರೇ ಈ ವಾಕ್ಯವನ್ನು ಕೇಳಿದಂಥ ಎಲ್ಲರನ್ನು ಆಶೀರ್ವದಿಸು, ಪರಿಶುದ್ಧಪಡಿಸು. ಅಪ್ಪ, ಈ ವಾಕ್ಯ ಕೊಡಲು ನೀನು ಕೃಪೆ ಮಾಡಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಮಾಡುತ್ತೇನಪ್ಪ. ಎಲ್ಲ ಸ್ತುತಿ ಸ್ತೋತ್ರಗಾನ ಮಾನ ಮಹಿಮೆ ನಿಮಗೆ ಸಲ್ಲಿಸುತ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್. ಹಾಲೆಲೂಯಾ. ಈ ವಾಕ್ಯ ನಿಮಗೆ ಇಷ್ಟವಾಗಿದ್ದರೆ ಇದನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.